तो बड़ी अजीब बात है। पिछले 2-3 दिनों से मैं देख रही हूं, मैंने तो बहुत प्रधानमंत्री देखे हैं। इंदिरा जी को देखा, गोली खाई उन्होंने इस देश के लिए। ಬಹಳ ಆಶ್ಚರ್ಯ ಅನಿಸ್ತದ. ಬಹಳಷ್ಟು ಪ್ರಧಾನಮಂತ್ರಿಗಳನ್ನ ನೋಡಿದ್ದೀನಿ. ನನ್ನ ಅಜ್ಜಿ ಇಂದಿರಾ ಗಾಂಧಿ ಅವರು ಈ ದೇಶದ ಜನರಿಗೋಸ್ಕರ ತನ್ನ ಎದೆಗೆ ಗುಂಡನ್ನು ಹಾಕೊಂಡಿರ್ತಕ್ಕಂಥದನ್ನು ಕಂಡಿದ್ದೀನಿ. राजीव गांधी को देखा, शहीद हुए इस देश के लिए. ರಾಜೀವ್ ಗಾಂಧಿ ಅವರು ಈ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಹೋಗಿದ್ದಾರೆ. नरसिम्हा राव जी को देखा, मनमोहन सिंह जी को देखा, मेहनत करते हुए दिन रात को इस देश के लिए. ಮನಮೋಹನ್ ಸಿಂಗ್ ಅವರಾಗಿರ್ಬಹುದು, ನರಸಿಂಹರಾವ್ ಅವರಾಗಿರ್ಬಹುದು, ಈ ದೇಶವನ್ನ ಇಷ್ಟೊಂದು ಬಲಿಷ್ಠವಾಗಿ ಕಟ್ಟಬೇಕಾದ್ರೆ ಹಗಲು ರಾತ್ರಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. लेकिन मैंने पहला ऐसा प्रधानमंत्री देखा है बहनों और भाइयों, पहला देखा है जो आपके सामने आकर रोता है कि मुझे गाली लग रही है, मुझे गाली दे रहे हैं. आपके दुख सुनने के बजाय अपना दुखड़ा आपको सुनाते हैं. ನಾನು ಮೊದಲನೇ ಪ್ರಧಾನಮಂತ್ರಿಯನ್ನು ನೋಡ್ತಾ ಇದ್ದೀನಿ. ಜನರ ಕಷ್ಟಗಳನ್ನ ಕೇಳೋದ್ರ ಬಿಟ್ಟು ತನ್ನ ಕಷ್ಟಗಳನ್ನ ಜನರ ಮುಂದೆ ಹೇಳುವಂತ ಮೊದಲನೇ ಪ್ರಧಾನಮಂತ್ರಿ ಇವತ್ತು ಭಾರತ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. और किसी ने उनके ऑफिस में बैठकर एक लिस्ट बनाई है. अरे आपके दुखों की लिस्ट नहीं है वो आपकी समस्याओं की लिस्ट नहीं है. वो ये लिस्ट नहीं है कि किसानों की क्या समस्या है, हमें क्या करना. वो ये लिस्ट है कि मोदी जी को कितनी बार किसने गाली दी है. ಮೋದಿ ಅವರು ನಿಮ್ಮ ಸಮಸ್ಯೆಗಳು ಏನದಾವ ಅನ್ನುವಂಥದ್ದನ್ನ ಲಿಸ್ಟ್ ಮಾಡಂಗಿಲ್ಲ, ನಿಮ್ಗೆ ಏನ್ ಕಷ್ಟಗಳದಾವ ಅನ್ನುವಂಥದ್ದು ಲಿಸ್ಟ್ ಮಾಡಂಗಿಲ್ಲ. ಅದರ ಬದಲಾಗಿ ನನ್ನನ್ನ ಜನ ಎಷ್ಟು ಬೈಲಾಕತ್ತಾರ, ಯಾರು ಬೈಲಾಕತ್ತಾರ ಅನ್ನುವಂಥ ಲಿಸ್ಟ್ ಮಾಡಕತ್ತಾರ ಅವರು. कम से कम एक पन्ने पे फिट तो आ रही है. अगर मेरे परिवार को जो गालियां दी हैं इन लोगों ने, हम लिस्ट बनाना शुरू करें तो हम किताब पे किताब छपवा लेंगे. ಇವರಿಗೆ ಬೈದಿದ್ದ ನೋಡಿದ ಲಿಸ್ಟ್ ಮಾಡೋದಾದ್ರ ಒಂದು ಪೇಜ್ ಕೂಡ ಫುಲ್ ಆಗುವುದಿಲ್ಲ. ಆದ್ರೆ ನಮ್ಮ ಗಾಂಧಿ ಪರಿವಾರದ ಮೇಲೆ ಇವರು ಬೈದಿದ್ದು ನೋಡಿದ್ರ ಒಂದು ಪುಸ್ತಕಗಳನ್ನ ಬರೆಯುವಷ್ಟು ನಾವು ಹೇಳುವಷ್ಟು ಇದು ಅದ.